ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಫೆಬ್ರವರಿ 1, 2025 ಇಡೀ ದೇಶ ಕಾಯ್ಕೊಂಡು ಕೂತಿರುವಂತಹ ದಿನ ಅದು. ಯಾಕೆಂದರೆ ಅವತ್ತೊಂದು ಯೂನಿಯನ್ ಬಜೆಟ್ ಇದೆ ಅಲ್ವಾ. ಸೊ ಬಜೆಟ್ಗಿಂತ ಮುಂಚೆ ಯಾವ್ಯಾವ ಸೆಕ್ಟರ್ಗಳಲ್ಲೇ ಫೋಕಸ್ ಮಾಡ್ಬೋದು, ಸ್ಟಾಕ್ ಮಾರ್ಕೆಟ್ ಯಾವ ರೀತಿಯಾಗಿ ಪರಿಣಾಮ ಬೀರ್ಬೋದು, ಜೊತೆಗೆ ಈಗ ಜಗತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಇದೆ, ಪಾಲಿಸಿಗಳು ಬರ್ತಾ ಇದೆ, ಇದೆಲ್ಲದಕ್ಕೂ ಒಂದು ದಿಕ್ಸೂಚಿಯಾಗಿ ಈ ವರ್ಷದ ಬಜೆಟು ಉಳಿತಾ ಹೋಗುತ್ತೆ. ಮಿಡಲ್ ಕ್ಲಾಸಿಗೆ ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ. ಟ್ಯಾಕ್ಸೇಷನಲ್ಲಿ ಏನಾದ್ರು ಚೇಂಜಸ್ ಮಾಡ್ತಾರಾ ಅಂತ. ಟ್ಯಾಕ್ಸಲ್ಲಿ ಏನಾದ್ರು ಚೇಂಜಸ್ ಮಾಡೋದಾದರೆ ಅದಕ್ಕೆ ಡಿಸ್ಕೌಂಟ್ ಕೊಡೋದಕ್ಕೆ ಕಾರ್ಪೊರೇಟಲ್ಲಿ ಏನಾದ್ರು ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾರಾ ಅಂತ ಕಂಪ್ನಿಗಳಿಗೂ ಕೂಡ ಇವಾಗ ಒಂದು ಕುತೂಹಲ ಇದ್ದೇ ಇರುತ್ತೆ. ಅದು ಏನಾಗುತ್ತೆ, ಆ್ಯಕ್ಚುಲಿ ಏನಾಗುತ್ತೆ ಅನ್ನೋದು ಬಜೆಟ್ ಬಂದಾಗಲೇ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಬಜೆಟ್ಗೆ ಈ ಸಲ ಯಾವ ಸೆಕ್ಟರ್ಗಳು ಇಂಪಾರ್ಟೆಂಟ್ ಆಗಿರ್ಬೋದು, ಹಿಂದಿಂದು ವರ್ಷದಿಂದ ನೋಡ್ಕೊಂಬರೋದ್ರೆ ಅವ್ರು ಯಾವ ಸೆಕ್ಟ್ರಲ್ಲಿ ಜಾಸ್ತಿ ಫೋಕಸ್ ಮಾಡಿದ್ದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂತ ಇವತ್ತು ಬಂದಿದ್ದೀನಿ. ಸೊ ಇವಾಗ ಸುಮಾರು ಜನಕ್ಕೆ ಈಗ ಪೋರ್ಟ್ಫೋಲಿಯೋ ತುಂಬ ಬಿದ್ದೋಗಿದೆ, ಮಾರ್ಕೆಟ್ ಫುಲ್ ಕರೆಕ್ಷನ್ ಆಗ್ತಾ ಇದೆ, ಏನು ಮಾಡೋದು ಅಂತ ಕುತೂಹಲ ಇರುತ್ತೆ. ನೋಡಿ ಹಾಗೆ ಆಗುತ್ತೆ. ಈಗ 1 ಇಯರ್ ಪರ್ಫಾರ್ಮೆನ್ಸ್ ನಾನು ಇವಾಗ ತೋರಿಸ್ತಾ ಇದ್ರೆ ನಿಮಗೆ IT ಸೆಕ್ಟ್ರು ಮತ್ತು ಬ್ಯಾಂಕಿಂಗ್ ಸೆಕ್ಟ್ರು ಬಿಟ್ಟರೆ ಇನ್ಯಾವುದು ಕೂಡ ಫಾರ್ಮಾ ಸೆಕ್ಟ್ರು ಅಂತ ಹೇಳ್ಬೋದು. ಸೊ ತುಂಬ ಒಂದು 15% 20% ಕರೆಕ್ಷನ್ ಒಂದು ಅಪ್ ಮೂವ್ಮೆಂಟ್ ಕೊಟ್ಟಿರುವಂಥದ್ದು ತುಂಬ ಕೆಲವೇ ಕಂಪ್ನಿಗಳು. FMCG ಪರ್ಫಾರ್ಮ್ ಮಾಡಿಲ್ಲ, ಪೇಂಟ್ ಸೆಕ್ಟ್ರು ಪರ್ಫಾರ್ಮ್ ಮಾಡಿಲ್ಲ, ಅದೇ ರೀತಿಗೆ ಎನರ್ಜಿ ಸೆಕ್ಟ್ರು ಕೂಡ ಅಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿಲ್ಲ ಅಲ್ವಾ. ಸೊ ಇವೆಲ್ಲ ಸ್ವಲ್ಪ ಹಿಂದೆ ಉಳಿದಿರುವಂಥ ಸೆಕ್ಟರ್ಗಳಾಗಿದೆ. ಫಾರ್ಮ್ ಆಗಿರ್ಬೋದು, ಆಟೋ ಸೆಕ್ಟರ್ ಆಗಿರ್ಬೋದು, IT ಸೆಕ್ಟ್ರು ತುಂಬ ಬಿದ್ದೇ ಹೋಗಿದ್ದು ಈಗ ಚಿಗುರುಕೊಂಡು ಈ ಥರ ಈಗ ತೋರಿಸ್ತಾ ಇದೆ ನಿಮಗೆ. ಇಲ್ಲಾಂದರೆ ಓವರಾಲ್ IT ಸೆಕ್ಟ್ರು ಕೂಡ ಹೋದ ವರ್ಷ ಫ್ಲಾಟ್ ಆಗಿತ್ತು. ಬ್ಯಾಂಕ್ ಸೆಕ್ಟ್ರು ಕೂಡ ಕೆಲವೊಂದು ಸ್ಟಾಕ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಈ ಥರ ಆಗ್ತಾನೆ ಹೋಗಿರುತ್ತೆ. ಇಂಥ ಸೆಕ್ಟರೇ ಪರ್ಫಾರ್ಮ್ ಮಾಡೋದ್ರಲ್ಲಿದ್ದಾಗ ಅಂಥ ಕಂಪ್ನಿಗಳು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇದ್ದರು ಅಂದರೆ ಆವಾಗ ಅದು ನೆಗೆಟಿವ್ ಆಗಿ ತೋರಿಸ್ತಾ ಇರುತ್ತೆ. ಆದರೆ ಟೆಂಪ್ರರಿ ಮಾರ್ಕೆಟ್ ಸೈಕಲ್ಗಳು ಆಗ್ತಾನೆ ಇರುತ್ತೆ. ನಿಮ್ಗೆ ಗೊತ್ತಿದೆ, ಇವಾಗ ತುಂಬ ಒಂದು ಪಾಸಿಟಿವ್ ಆಗಿದ್ದರಿಂದ ಆಟೋ ಸೆಕ್ಟರಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಬಂತು. ಈ ರೀತಿಯಾಗಿ ಒಂದು ಕಡೆಯಿಂದ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಇನ್ನೊಂದು ಕಡೆ ಆಗೋದು ಆಗ್ತಾನೆ ಇರುತ್ತೆ. ಹಾಗಾಗಿ ಲಾಂಗ್ ಟರ್ಮಲ್ಲಿ ಬ್ಲೂ ಚಿಪ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ನೀನು ರಿಮೇನ್ ಇನ್ವೆಸ್ಟೆಡ್ ಆಗಿ ಆಗಿರಬೇಕು. ನಿಮಗೆ ಎವ್ರಿ 1 ಮಂತ್ 2 ಮಂತ್ಸ್ಗೆಲ್ಲ ರಿವ್ಯೂ ಮಾಡೋಂಥ ಪ್ರಾಸೆಸ್ ಇರಲ್ಲ. 6 ಮಂತ್ಸ್ 1 ಇಯರ್ ಆದಮೇಲೂ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಇಲ್ಲ, ಅಲ್ಲಿ ಬೇರೆ ಕಾಂಪಿಟೇಟರ್ ಬರ್ತಾ ಇದ್ದಾರೆ, ಆ ಸೆಕ್ಟರೇ ಆಚೆ ಹೋಗ್ತಾ ಇದೆ ಅಂದರೆ ಆಗ ನೀವು ಹುಷಾರಾಗ್ತಾ ಹೋಗಬೇಕಾಗುತ್ತೆ. ಇಲ್ಲ ಅಂದರೆ ಲಾಂಗ್ ಟರ್ಮ್ ಅಂತ ಬಂದಿದ್ದೀರಾ ಅಂತಂದರೆ ನೀವು ತಲೆ ಕೆಡಿಸ್ಕೊಳ್ಳೋಂಥ ಉದ್ದೇಶ ಇರೋದಿಲ್ಲ. ಒಳ್ಳೆ ಲೆವೆಲ್ ಸಿಕ್ಕಿದಾಗ ತಿರ್ಗಿ ಆವ್ರೇಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಈಗ ಬಜೆಟಿಂದ ಏನು ಹಂಗಾದರೆ ಅಂತ ನೋಡ್ತಾ ಹೋದರೆ ನೋಡಿ, ಲಾಸ್ಟ್ ಇಯರ್ದು ಇಂಟರಿಮ್ ಬಜೆಟು ಎಲೆಕ್ಷನ್ಗಿಂತ ಮುಂಚೆ ಆಗಿದ್ದು, ಅದಕ್ಕಿಂತ ಹಿಂದಿಂದು ಈ ಎಲ್ಲ ಬಜೆಟಲ್ಲಿ ನಾವು ನೋಡ್ತಾ ಬರೋದ್ರೆ ಡಿಫೆನ್ಸಿಗೆ ಮೊದಲ ಪ್ರಾಮುಖ್ಯತೆನ ಕೊಡ್ತಾ ಬಂದಿದ್ದಾರೆ. 8% ನಮಗೆ ಸೆಕ್ಟರ್ ಅಲೋಕೇಶನ್ ಡಿಫೆನ್ಸಲ್ಲಿ ಆಗುತ್ತೆ. ನೋಡಿ ಬಜೆಟ್ ಯಾವ ರೀತಿಯಾಗಿ ನಿರ್ಧಾರ ಆಗುತ್ತೆ ಅಂದರೆ ಬಜೆಟ್ನ ಪ್ರಾಸೆಸ್ ಯಾವ ರೀತಿ ಇರುತ್ತೆ, ಅದರಲ್ಲಿ ಎಕ್ಸ್ಪೆಂಡಿಷನ್ ಅಂದರೆ ಕ್ಯಾಪೆಕ್ಸ್ ಯಾವ ರೀತಿ ನಿರ್ಧಾರ ಆಗುತ್ತೆ, ಫಿಸ್ಕಲ್ ಡೆಫಿಸಿಟ್ ಅಂದರೆ ಈ ಥರ ಮ್ಯಾಕ್ರೋ ಎಕನಾಮಿಕ್ ಟಾಪಿಕ್ಸ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ದಯವಿಟ್ಟು ಈ ವಿಡಿಯೋದ ಎಂಡಿಗೆ ಬಜೆಟ್ ಬೇಸಿಕ್ಸ್ ಪಾರ್ಟ್ 1 ಪಾರ್ಟ್ 2 ಅಂತ 2 ವಿಡಿಯೋ ಬಂದಿರುತ್ತೆ. ಅದನ್ನ ದಯವಿಟ್ಟು ಚೆಕ್ಔಟ್ ಮಾಡಿ. ಆ ವರ್ಷ ಮಾತಾಡಿದ ವರ್ಷದ್ದು ಎಸ್ಪೆಷಲಿ ಪಾರ್ಟ್ 1ನಲ್ಲಿ ಈ ಥರ ಮ್ಯಾಕ್ರೋ ಎಕನಾಮಿಕ್ ಟರ್ಮ್ಸು ಹಲ್ವಾ ಸೆರೆಮನಿ ಅಂತ ಮಾಡ್ತಾರೆ, ತುಂಬ ಸೀಕ್ರೆಟ್ ಆಗಿರುತ್ತೆ, ಫೋನು ಯಾವುದೋ ರೀತಿ ಅಂತ ಅಲೋ ಇರೋದಿಲ್ಲ ಅಲ್ವಾ. ಅಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವರಿಗೆ ತುಂಬ ಕಾನ್ಫಿಡೆನ್ಷಿಯಲ್ ಆಗಿ ಮೇಂಟೈನ್ ಮಾಡಿರ್ತಾರೆ. ಅದ್ರ ಬಗ್ಗೆ ಒಂದು ಮಾಹಿತಿನ ಮಾತಾಡಿದ್ದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು, ಬಜೆಟ್ ಬೇಸಿಕ್ಸ್ ಅಂತ ವೀಡಿಯೋಸು. ಸೊ ಈಗ ಕೀ ಸೆಕ್ಟರ್ ಯಾವುದು ನಾವು ಹೋದ ವರ್ಷದಿಂದ ನೋಡ್ಕೊಂಬರೋದ್ರೆ, ಹೋದ ವರ್ಷನೂ ನೋಡಿ ಡಿಫೆನ್ಸಿಗೆ ಒಂದು ಸರಿಸುಮಾರು 4.79% ಅಡಿಷನ್ ಮಾಡಿದರು. ಅಂದರೆ ಏನು ಒಂದು ಅಲೋಕೇಟ್ ಮಾಡ್ತಾರೋ ಫಂಡ್ಸು ಅದನ್ನ ಜಾಸ್ತಿ ಮಾಡಿದರು. ಯುದ್ಧಗಳು ಇದೆಲ್ಲ ಆಗ್ತಿದ್ದಾಗ ನೇಷನ್ ಸೆಕ್ಯೂರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸುತ್ತಮುತ್ತ ನಮಗೆಲ್ಲ ಕಡೆನೂ ಕಾಯ್ತಾ ಇದ್ದಾರಲ್ವ. ಹಾಗಾಗಿ ನಾವು ಎಲ್ಲದರಲ್ಲೂ 3 ಮಾರ್ಗದಲ್ಲೂ, ಅದು ಭೂಮಾರ್ಗ ಆಗಿರ್ಬೋದು, ಜಲಮಾರ್ಗ ಆಗಿರ್ಬೋದು, ವಾಯುಮಾರ್ಗ ಆಗಿರ್ಬೋದು, ಎಲ್ಲಾದರೂ ಕೂಡ ನಾವು ಒಂದು ಲೇಟೆಸ್ಟ್ ಟೆಕ್ನಾಲಜಿ ಜೊತೆ ಇರುವಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಡಿಫೆನ್ಸಿಗೆ ಅಲೋಕೇಶನ್ ಈ ಸಲನೂ ಕೂಡ ಖಂಡಿತ ಜಾಸ್ತಿ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಮೇನ್ ಪ್ರೈಮರಿ ಫೋಕಸ್ಸು ಡಿಫೆನ್ಸ್ ಸ್ಟಾಕ್ಸ್ಗಳ ಬಗ್ಗೆ ಇರ್ತಾ ಹೋಗಬೇಕು. ಸ್ಟಾಕ್ ಮಾರ್ಕೆಟ್ ಅಂತ ನೋಡೋದಾದರೆ, ಅದನ್ನು ಹೊರತುಪಡಿಸಿ ನೋಡೋದಾದರೆ ರೈಲ್ವೇದು ನಿಮ್ಗೆ ಗೊತ್ತಿದೆ, ಹಿಂದೆ ಎಲ್ಲ ರೈಲ್ವೆ ಅಂತಲೇ ಸಪ್ರೇಟ್ ಬಜೆಟ್ ಇರ್ತಾ ಇತ್ತು. ನೋಡಿ ಈ ಸಲ ಮೇಡಮ್ ಏನು ಅನೌನ್ಸ್ ಮಾಡ್ತಾ ಇದ್ದಾರೆ, ಅದು 8th ಟೈಮ್ ಅಂದರೆ ಕನ್ಸಿಕ್ಯೂಟಿವ್ ಆಗಿ 8 ಸಲ ಬಜೆಟ್ ಮಂಡಿಸಿರೋರು ಯಾರೂ ಇಲ್ಲ. 10 ಸಲ ಮೊರಾರ್ಜಿ ದೇಸಾಯಿ ಅವರು ಹಿಂದೆ ಅವರು ಜವಾಹರ್ಲಾಲ್ ನೆಹರು ಅವ್ರ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೊತೆಗೆ ಕೆಲಸ ಮಾಡಿದಾಗ ಮಾಡಿದ್ರು. ಅದು ಈಗಿರುವಂಥ ರೆಕಾರ್ಡ್. 10 ಸಲ ಅವರು ಬಜೆಟ್ನ ಘೋಷಣೆ ಮಾಡಿರುವಂಥದ್ದು. ಆದರೆ ಕನ್ಸಿಕ್ಯೂಟಿವ್ ಆಗಿ 7 ಸಲ ಮಾಡಿರೋದೇ ಯಾರೂ ಇರಲಿಲ್ಲ. ಅದು ಲಾಸ್ಟ್ ಟೈಮೇ ಮೇಡಮ್ ಅವರು ರೆಕಾರ್ಡ್ ಮಾಡಿಬಿಟ್ಟಿದ್ದಾರೆ. ಈ ಸಲ 8ನೇ ಸಲ ಕಂಟಿನ್ಯೂಸ್ ಆಗಿ ಅವರು ಬಜೆಟ್ನ ಅನೌನ್ಸ್ ಮಾಡ್ತಾ ಇರುವಂಥದ್ದು. ಸೊ ಈಗ ನೋಡ್ತಾ ಬರೋದ್ರೆ ರೈಲ್ವೆಗೆ ಈಗ ಸುಮಾರು ವರ್ಷಗಳಾಗೇ ಹೋಯಿತು. ರೈಲ್ವೆಗೆ ಸಪರೇಟ್ ಬಜೆಟ್ ಅಂತ ಇರೋದಿಲ್ಲ. ರೈಲ್ವೆ ಬಜೆಟ್ನು ಕೂಡ ಯೂನಿಯನ್ ಬಜೆಟಲ್ಲೇ ಸೇರಿಸೋದ್ರಿಂದ ರೈಲ್ವೆನಲ್ಲಿ ಎಲ್ಲಿ ಇವಾಗ ಡಬಲ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ, ಎರಡು ಏನು ಹಿಂದೆ ಎಲ್ಲ ನಿಲ್ತಾ ಇದ್ರು, ಒಂದು ಟ್ರೈನ್ ಪಾಸ್ ಆಗಬೇಕು, ಇನ್ನೊಂದು ಟ್ರೈನ್ ನಿಂತ್ಬಿಟ್ಟು ಹೋಗಬೇಕಾಗಿತ್ತು. ಆ ರೀತಿ ಇಲ್ಲ, ಸುಮಾರು ಕಡೆ ಇವಾಗ ಡಬಲ್ ಟ್ರ್ಯಾಕ್ ಆಗಿದೆ, ಬುಲೆಟ್ ಟ್ರೈನ್ಸ್ ಬರ್ತಾ ಇದೆ, ಈ ಥರದ್ದೆಲ್ಲ ಬರ್ತಾ ಇದೆ. ವಂದೇ ಭಾರತ್ ಬಂದಿದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಲೋಕೇಶನ್ ಬರ್ತಾ ಹೋಗ್ಬೋದು. ಹಾಗಾಗಿ ರೈಲ್ವೆ ಅನ್ನೋದು ಕೀ ಸೆಕ್ಟರ್ ಆಗಿರುತ್ತೆ ಡಿಫೆನ್ಸ್ ನಂತರ ನೋಡೋದಾದರೆ. ಅದೇ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರು, ಅಗ್ರಿಕಲ್ಚರಿಗೆ ಖಂಡಿತ ಸ್ಪೆಂಡಿಂಗ್ ಜಾಸ್ತಿ ಇರುತ್ತೆ. ಆದರೆ ಅಗ್ರಿಕಲ್ಚರ್ ಅಂತ ಬಂದರೆ ಏನಾಗುತ್ತಾ ಹೋಗುತ್ತೆ, ಸುಮಾರು ನಮಗೆ ಸ್ಕೀಮ್ಗಳು ಕೊಡೋದೇ ಆಗ್ತಾ ಹೋಗ್ಬಿಡುತ್ತೆ. ಅಲ್ಲಿ ಸ್ಟಾಕ್ ಮಾರ್ಕೆಟ್ ದೃಷ್ಟಿಯಿಂದ ನೋಡಿಕೊಂಡು ಅನ್ನೋದು ಸಿಗೋದಿಲ್ಲ. ಯಾಕೆಂದರೆ ಅಗ್ರಿಕಲ್ಚರ್ನ ಈಗಲೂ ಕೂಡ ನಮ್ಮ ದೇಶದ ಬೆನ್ನೆಲುಬು ಅಂತಲೇ ಕರಿತೀವಲ್ವ. ಹಾಗಾಗಿ ಸೊ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಅಲ್ಲಿ ಜಾಸ್ತಿ ಸ್ಕೀಮ್, ಮನ್ರೇಗಾ ಸ್ಕೀಮ್ ಆಗಿರ್ಬೋದು, ಕಿಸಾನ್ ಸಮೃದ್ಧಿ ಸ್ಕೀಮು, ಇನ್ಯಾವುದೇ ಇದೆಯಲ್ಲ, ಸೊ ಆ ಸ್ಕೀಮ್ಗಳಿಗೆ ಜಾಸ್ತಿ ಒತ್ತು ಕೊಡುವಂಥದ್ದು ಇನ್ನೂ ಕಂಟಿನ್ಯೂಷನ್ ಆಗ್ತಾ ಹೋಗ್ಬೋದು. ಹಾಗಾಗಿ ಸ್ಟಾಕ್ ಮಾರ್ಕೆಟಿಗೆ ಅಂತ ನಾವು ಫೋಕಸ್ ಮಾಡುವಂಥದ್ದು ಅಷ್ಟು ಸಿಗಲಾರದು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದರೆ ಅಲ್ಲಿ ರೋಡ್ ಆಗಿರ್ಬೋದು, ಏರ್ಪೋರ್ಟ್ಸ್ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು,
ಈ ರೀತಿ ಪೋರ್ಟ್ ಆಗಿರ್ಬೋದು, ಇದೆಲ್ಲದ್ರದ್ದು ಕೂಡ ಒಂದು ಫೋಕಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಇನ್ಫ್ರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಇನ್ಫ್ರಾ ಅಂದರೆ ಅದ್ರಲ್ಲಿ ಸುಮಾರು ಬರ್ತಾ ಹೋಗುತ್ತೆ ನೋಡಿ. ಅದು ರಿಯಲ್ ಎಸ್ಟೇಟು ಅದಕ್ಕೊಂದು ಸ್ವಲ್ಪ ಹೊಂದ್ಸ್ಕೊಂಡೇ ಹೇಳ್ಕೊತ ಹೋಗ್ಬೋದು. ಇನ್ಫ್ರಾ ಅಂತಂದರೆ ಅಲ್ಲಿ ಮೇಯ್ನ್ ಆಗಿ ಸಿಮೆಂಟ್ ಕಂಪ್ನಿಗಳು ಬರ್ತಾ ಹೋಗಿರ್ಬೋದು, ಅಥವಾ ಏನು ಒಂದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡುವಂಥ ಕಂಪ್ನಿಗಳಾಗಿರ್ಬೋದು, ಪೈಪ್ಗಳಾಗಿರ್ಬೋದು, ಈ ರೀತಿ ಏನೇನು ಇನ್ಫ್ರಾಸ್ಟ್ರಕ್ಚರ್ಗೆ ಏನೇನು ಬೇಕೋ ಅದೆಲ್ಲದನ್ನು ಸೇರಿಸ್ಕೊಳ್ಳುವಂತಾಗಿ ನಾವು ನೋಡ್ತಾ ಹೋಗಬೇಕು. ಅದೇ ರೀತಿಗೆ ಪವರ್ ಆ್ಯಂಡ್ ಗ್ರೀನ್ ಎನರ್ಜಿ, ಇದು ಇತ್ತೀಚೆಗೆ ತುಂಬ ಒಂದು ಸದ್ದು ಮಾಡ್ತಿರೋಂಥ ಸೆಕ್ಟರ್ ಅಲ್ವಾ. ಯಾಕಂದರೆ ನೋಡಿ, ಗ್ಲೋಬಲ್ ಕ್ರೈಸಿಸ್ ಈ ಥರ ಎಲ್ಲ ಆದಾಗ, ಸ್ಯಾಂಕ್ಷನ್ಗಳು ಮತ್ತೊಂದು ಆದಾಗ ಮೇಯ್ನ್ ನಮಗೆ ಎಲ್ಲಿ ಒಂದು ಕ್ರಂಚ್ ಆಗದೆ ಪ್ರತಿ ದೇಶಕ್ಕೆ ಎಲ್ಲಿ ಆ ದೇಶದಿಂದ ಆಯಿಲ್ ತೊಗೊಂಬರ್ಬೇಡಿ, ಈ ದೇಶದಿಂದ ಇದನ್ನು ಖರೀದಿ ಮಾಡಬೇಡಿ, ಈ ರೀತಿಯಾಗಿ ದೊಡ್ಡ ದೊಡ್ಡ ದೇಶಗಳು ಸ್ವಲ್ಪ ಸ್ಯಾಂಕ್ಷನ್ಗಳನ್ನು ಹಾಕಕ್ಕೆ ನೋಡ್ತಾರಲ್ವ. ಆ ದೃಷ್ಟಿನಲ್ಲಿ ಹೆಚ್ಚಾಗಿ ನಾವು ಬೇರೆ ದೇಶದಿಂದ ಈಗ ಆಯಿಲು ಮತ್ತೊಂದಾಗಿರ್ಬೋದು, ನಾವು ಬೇರೆ ದೇಶ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರೋದ್ರಿಂದ ಆ ಡಿಪೆಂಡೆನ್ಸಿನ ಕಮ್ಮಿ ಮಾಡ್ಕೋಬೇಕು. ಇಲ್ಲಿ ಗ್ರೀನ್ ಎನರ್ಜಿ, ಅದು ಒಂದು ಎಥನಾಲ್ದಾಗಿರ್ಬೋದು, ಹೈಡ್ರೋಜನ್ದಾಗಿರ್ಬೋದು, ಕರೆಂಟಿಂದಾಗಿರ್ಬೋದು, ಸೋಲಾರ್ದಾಗಿರ್ಬೋದು, ಈ ಎಲ್ಲ ರೀತಿಯಾಗಿ ಪವರ್ ಮತ್ತು ಗ್ರೀನ್ ಎನರ್ಜಿ ಮೇಲೆ ಜಾಸ್ತಿ ಫೋಕಸ್ನ ಪ್ರತಿ ಗೌರ್ಮೆಂಟು ಕೂಡ ಅಲ್ಲಿ ಸಬ್ಸಿಡಿ ಕೊಡೋದಾಗಿರ್ಬೋದು, ಅಥವಾ ಆ ಕಂಪ್ನಿಗಳಿಗೆ ಜಾಸ್ತಿ ಆರ್ಡರ್ಗಳನ್ನು ಕೊಡೋದಾಗಿರ್ಬೋದು, ಸ್ಟೇಟ್ ಲೆವೆಲ್ ಪ್ರಾಜೆಕ್ಟ್ಸ್ ಈ ರೀತಿ ಮಾಡೋದು ಕಾಣಿಸ್ತಾ ಹೋಗ್ಬೋದು. ಹಾಗಾಗಿ ಈ 4 ಸೆಕ್ಟರ್ಗಳು ನಾನು ತುಂಬ ಒಂದು ಕಾತುರದಿಂದ ಎದುರು ನೋಡ್ತಾ ಇದ್ದೀನಿ. ಬಜೆಟಲ್ಲಿ ಈ 4 ಸೆಕ್ಟರ್ಗಳಿಗೆ ಏನಾದರೂ ಮೇಜರ್ ಅಲೋಕೇಶನ್ ಬರ್ಬೋದಾ ಅಂತ. ಸೊ ಈ 4 ಸೆಕ್ಟರಲ್ಲಿ ಇರುವಂಥ ಸ್ಟಾಕ್ಸ್ಗಳನ್ನು ನಾವೀಗ ಮಾತಾಡ್ತಾ ಹೋಗೋದಾದರೆ, ಮೊದಲನೇದಾಗಿ ಡಿಫೆನ್ಸಿಂದನೇ ಶುರು ಮಾಡ್ತಾ ಹೋಗೋಣ. HAL ಅಲ್ವಾ. HAL ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಭಾಗ ಆಗಿರುವಂಥ ಕಂಪನಿ. ಸುಮಾರು ನಮಗೆ ಆರ್ಮಿಗಳಿಗೆ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ದಾರಲ್ವಾ. ಸೊ ಈಗ ನೀವು ನೋಡ್ತಾ ಬರೋದಾದರೆ 4,000 ಅನ್ನೋದು ತುಂಬ ಇಂಪಾರ್ಟೆಂಟ್ ಲೆವೆಲು ಹಿಂದೆ ಹಾಕೊಂಡಿದ್ದಂಥದ್ದು ಆ ಲೆವೆಲ್ಗೆ ಬಂದು ಕೂತ್ಕೊಂಡಿದೆ ಇವಾಗ ಸ್ಟಾಕು. ಸೊ ಇಲ್ಲಿಂದ ಏನಾದರೂ ಒಂದು ಬ್ರೇಕ್ಔಟ್ ಆಗುವಂಥ ಪಾಸಿಬಿಲಿಟಿ ಇದೆಯಾ, ಅಥವಾ ಇನ್ನು ಬಜೆಟ್ ಒಂದು ವಾರ ಇದೆ ನೋಡಿ, ಸೋಮವಾರ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಅಕಸ್ಮಾತ್ ಇದೇನಾದ್ರು 100 ಮೂವಿಂಗ್ ಆವರೇಜ್ ಬಂತು ಅಂದರೆ ಸರಿ ಸುಮಾರು ಇನ್ನೂ ಒಂದು 400-500 ಪಾಯಿಂಟ್ಗಳು ಕೆಳಗಡೆ ಮಾತಾಡ್ತಾ ಇದ್ದೀನಿ ನಾನು. ಅಲ್ಲಿಂದ ಬಜೆಟ್ ಅಷ್ಟೊತ್ತಿಗೆ ಏನಾದರೂ ಟರ್ನ್ ಅರೌಂಡ್ ಆಗುವಂಥ ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ಬಟ್ ಈ ಸ್ಟಾಕನ್ನು ನೀವು ಖಂಡಿತವಾಗ್ಲೂ ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿರ್ಬೋದು, ಬಜೆಟ್ ಫೋಕಸ್ ಆಗಿ ಅಂತ ನೋಡೋದಾದರೆ. HAL ಆರ್ಡರ್ ಬುಕ್ ಚೆನ್ನಾಗಿದೆ, ಒಳ್ಳೆ ರೀತಿಯಾದ ಪರ್ಫಾರ್ಮೆನ್ಸ್ನ ಕೂಡ ಕೊಡ್ತಾ ಬಂದಿದ್ದಾರೆ. ತುಂಬ ಮೇಲ್ಗಡೆ ಹೋಗಿತ್ತು ಸ್ಟಾಕು, ಅಲ್ಲಿಂದ ಒಂದು ಏನು ಪ್ರಾಫಿಟ್ ಬುಕ್ಕಿಂಗ್ ಆಗಬೇಕಾಗಿತ್ತು ಆ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಓವರಾಲ್ ನೀವು ನೋಡ್ತಾ ಬರೋದಾದರೆ ಆಲ್ ಟೈಮ್ ಹೈಯಿಂದ ಸರಿ ಸುಮಾರು ಇವಾಗ ಒಂದು 32% ಕರೆಕ್ಷನಲ್ಲಿ ಈ ಸ್ಟಾಕು ಸಿಗ್ತಾ ಇದೆ. ಅದೇ ರೀತಿಯಾಗಿ ಇದೇ ರೀತಿಯಾಗಿ ಡಿಫೆನ್ಸಲ್ಲಿ ಇನ್ನೊಂದು ಅಂತ ನಾವು ಬರೋದಾದರೆ ಭಾರತ್ ಎಲೆಕ್ಟ್ರಾನಿಕ್ಸ್, ಇತ್ತೀಚೆಗಷ್ಟೇ ನಿಫ್ಟಿ 50ಗೆ ಭಾಗ ಆಗಿರುವಂತಹ ಕಂಪನಿ. ಕಂಪ್ಯಾರಿಟಿವ್ಲಿ ಅದಕ್ಕಿಂತ ಸ್ಟೇಬಲ್ ಆಗಿರುತ್ತೆ ಕಂಪನಿ. ಇವ್ರದ್ದು ಕೂಡ ಸುಮಾರು ಆರ್ಡರ್ ಬುಕ್ಸ್ಗಳಿದೆ. 260 ಲೆವೆಲ್ಸ್ನ 2 ಸಲ ಟೆಸ್ಟ್ ಮಾಡಿ ಅಲ್ಲಿ ಸಪೋರ್ಟ್ ತೊಗೊಳೋ ಥರದ್ದು ಕಾಣಿಸ್ತಾ ಇದೆ. ಸೊ ಇದು ಕೂಡ ಆಲ್ ಟೈಮ್ ಹೈಯಿಂದ ಅಂತ ನೀವು ನೋಡ್ತಾ ಬರೋದಾದರೆ ಸರಿ ಸುಮಾರು 340 ಹೋದಂಥ ಕಂಪನಿ ಇವಾಗ ಆಲ್ಮೋಸ್ಟ್ ಒಂದು 270 ಈ ಲೆವೆಲಲ್ಲಿ ನಡೀತಾ ಇದೆ ಅಲ್ವಾ. ಅಂದರೆ ಸರಿ ಸುಮಾರು 21-22% ಕರೆಕ್ಷನ್ ಆಗಿದೆ. ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ಇದು ಲೋಯರ್ ಹೈ ಲೋಯರ್ ಲೋ ಮಾಡಿ ಕೆಳಗಡೆ ಹೋಗುತ್ತಾ, ಅಥವಾ ಇಲ್ಲಿಂದ ಈಗ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುತ್ತಾ ಬಜೆಟ್ ಅಷ್ಟೊತ್ತಿಗೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಡಿಫೆನ್ಸ್ ಸೆಕ್ಟರಿಂದ ಇನ್ನೊಂದು ಕಂಪನಿಯಾಗಿ. ಈಗೇನು ಇದೆಲ್ಲ ನಾನು ಬರೀ ಎಜುಕೇಷನಲ್ ಪರ್ಪಸ್ಸಿಗೆ ಈ ಸ್ಟಾಕ್ಗಳು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಹೊರತು ಇದು ಯಾವುದೇ ರೀತಿಯಾದಂಥ ಬೈಯಿಂಗ್ ರೆಕಮೆಂಡೇಷನ್ ಆಗಿರೋದಿಲ್ಲ. ನಾನು ಮಾತಾಡ್ತಿರೋಂಥ ಸ್ಟಾಕ್ಗಳಲ್ಲಿ ಕೆಲವೊಂದು ಸ್ಟಾಕ್ಗಳಲ್ಲಿ ನಾನು ಕೂಡ ಹೂಡಿಕೆದಾರನಾಗಿರ್ಬೋದು, ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ. ಜೊತೆಗೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ನೀವು ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಅದೇ ರೀತಿಯಾಗಿ ಒಂದು ಮಿಡ್ ಕ್ಯಾಪ್ ಕಂಪನಿ ಅಂತ ನೋಡ್ತಾ ಹೋಗೋದಾದ್ರೆ ಶಿಪ್ಪು ನೇವಿಗೆ ಇನ್ನೂ ಕೂಡ ಇವಾಗ ನೀಡಿದೆ. ಮೊನ್ನೇನು ಬಂದಿತ್ತು, ಅದು LNT ಯಾವುದೋ ಒಂದು ಪ್ರಾಜೆಕ್ಟ್ ಬಂದಿದ್ದು, ಅದು ಅಪ್ರೂವ್ ಆಗಿಲ್ಲ ಅಂತ ಇನ್ನೂ ಕೂಡ ನಡೀತಾ ಇದೆ. ಅದು ಸೊ ಮ್ಯಾಸ್ಡಾಕ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇದು ತುಂಬ ಒಂದು ಒಳ್ಳೆ ಕರೆಕ್ಷನ್ ಆಗಿ ಇಲ್ಲಿ ಒಂದು ವಾಪಸ್ ಈ ಲೆವೆಲಲ್ಲಿ ಸರಿಸುಮಾರು 2,000 ಲೆವೆಲಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಇದು ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಆಗಿ ಇದರಿಂದ ಬ್ರೇಕ್ಔಟ್ ಆಗುತ್ತಾ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಬಜೆಟ್ ಅಷ್ಟೊತ್ತಿಗೆ. ಈ 3 ಡಿಫೆನ್ಸ್ ಸ್ಟಾಕ್ಗಳನ್ನು ನೀವು ಡಿಫೆನ್ಸ್ ಸೆಕ್ಟರಿಂದ ನೀವು ವಾಚ್ಔಟ್ ಮಾಡ್ತಾ ಇರ್ಬೋದು ಮುಂದಿನ ವಾರಗಳ ತನಕ. ಅದೇ ರೀತಿಯಾಗಿ ನೆಕ್ಸ್ಟ್ ರೈಲ್ವೆ ಅಂತ ಮಾತಾಡೋದು ಹೋದಾದ್ರೆ ನಾವು IRCTC ಅಲ್ವಾ, ಸುಮಾರು ಒಂದು ವರ್ಷಗಳಿಂದ ಒಂದು ಅಂಡರ್ ಪರ್ಫಾರ್ಮೆನ್ಸ್ನ ಮಾಡ್ತಾ ಬಂದಿದೆ. ಯಾಕೆಂದರೆ ಆಲ್ ಟೈಮ್ ಹೈ ಅಂತ ಮಾಡಿದ್ದು 2021ರಲ್ಲಿ. ಅದಾದಮೇಲೆ 2024ರಲ್ಲಿ ಒಂದು ಒಳ್ಳೆ ರೀತಿಯಂತ ಕಂಬ್ಯಾಕ್ ಮಾಡ್ತು. 2021ರಿಂದ 3 ವರ್ಷ ಸ್ಟಾಕು ಪರ್ಫಾರ್ಮೆನ್ಸ್ನ ಕೊಟ್ಟಿರಲಿಲ್ಲ. ಅದಾದಮೇಲೆ ಒಂದು ಕಂಬ್ಯಾಕ್ ಮಾಡ್ತು. ಈಗ ವಾಪಸ್ ತಿರ್ಗಾ ಇಂಪಾರ್ಟೆಂಟ್ ಲೆವೆಲ್ ಆದ 783 ಹಿಂದೆ ಹಾಕೊಂಡ್ಬಂದಿದೆ ಲೆವೆಲ್ಲು. ಇದು ಯಾವುದು ಒಂದು ಮಂತ್ಲಿ ಕ್ಯಾಂಡಲಲ್ಲಿ ಅಥವಾ ವೀಕ್ಲಿ ಕ್ಯಾಂಡಲಲ್ಲಿ ಅಂತ ನೋಡೋದಾದರೆ ಇದು ಸಿನ್ಸ್ ಇನ್ಸೆಪ್ಷನ್ ಲಿಸ್ಟ್ ಆದಾಗಿಂದ ಏನೋ ಒಂದು ಬಂದಿತ್ತಲ್ಲ ಟ್ರೆಂಡ್ ಲೈನು, ಆ ಟ್ರೆಂಡ್ ಲೈನ್ ಹತ್ರ ಬಂದು ಇವಾಗ ಒಂದು ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲಿಂದ ವಾಪಸ್ ಬೌನ್ಸ್ ಆಯಿತು ಅಂತಂದರೆ ತಿರ್ಗಾ ಒಂದು ಆಲ್ ಟೈಮ್ ಹೈಗೆ ಹೋಗುವಂಥ ಸಾಧ್ಯತೆ ಇರುತ್ತೆ IRCTC. ಹಾಗಾಗಿ IRCTC ಸ್ಟಾಕ್ನ ನೋಡಿ ಇತ್ತೀಚೆಗೆ ಒಂದು ಒಳ್ಳೆ ವಾಲ್ಯೂಮ್ಗಳು ಕೂಡ ಆಗಿದೆ, ಒಂದು ಒಳ್ಳೆ ಬೇಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಇದನ್ನ ನಾವು ವಾಚ್ ಮಾಡ್ತಾ ಇರೋಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಬಜೆಟ್ ಅಂತ ನೋಡೋದಾದರೆ. ಅದೇ ರೀತಿಯಾಗಿ ರೈಲ್ವೆ ಪ್ರಾಜೆಕ್ಟ್ಗಳಿಗೆ ಫೈನಾನ್ಸ್ ಮಾಡುವಂಥ ಕಂಪನಿ IRFC, ಇದು ಕೂಡ ಇಂಪಾರ್ಟೆಂಟ್ ಲೆವೆಲ್ 140 ಲೆವೆಲ್ ಹಿಂದೆ ಒಂದ್ಸಲ ಅಟೆಂಡ್ ಮಾಡಿ ಅಲ್ಲಿಂದ ಬೌನ್ಸ್ ಆಗಿದ್ದ ಲೆವೆಲು ಅಲ್ಲಿ ಬಂದು ಬೇಸ್ ಮಾಡ್ತಾ ಇದೆ. ಸೊ ಇಲ್ಲಿ ಈ ಲೆವೆಲ್ನ ಬಿಟ್ಟು ಕೆಳಗಡೆ ಬರುತ್ತಾ, 100 ಮೂವಿಂಗ್ ಆವರೇಜ್ 120 ಅದಕ್ಕಿಂತ ಕೆಳಗಡೆ ಹೋಗುತ್ತಾ, ಅಥವಾ ಈ ಬೇಸಿಂದ ವಾಪಸ್ ರಿಕವರಿ ಆಗುತ್ತಾ ಅನ್ನೋದು ಯಾವ ರೀತಿಯಾಗಿ ಪ್ರಾಜೆಕ್ಟ್ಗಳನ್ನು ಅನೌನ್ಸ್ ಮಾಡ್ತಾರೆ, ಏನೇನು ಮಾಡಕ್ಕೆ ಹೋಗ್ತಾ ಇದ್ದಾರೆ, ಅದಕ್ಕೆ ಫೈನಾನ್ಸಿಂಗ್ ಕೊಡುವಂಥ ಕಂಪನಿ ಆಗಿರುತ್ತಲ್ವ IRFC. ಹಾಗಾಗಿ ಇದು ಕೂಡ ನಿಮ್ಮ ವಾಚ್ ಲಿಸ್ಟಲ್ಲಿ ಇರುವಂಥದ್ದು ಇಂಪಾರ್ಟೆಂಟು. ಇವೆರಡು ನಾನು ರೈಲ್ವೆ ಸೆಕ್ಟರಿಂದ ಎದುರು ನೋಡ್ತಾ ಇರುವಂಥ ಕಂಪನಿಗಳಾಗಿದೆ. ಅದೇ ರೀತಿಯಾಗಿ ನಾವು ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವು ನೋಡ್ತಾ ಹೋಗೋದಾದರೆ
L&T ಅಲ್ವಾ. ಸೊ ಒನ್ ಆ್ಯಂಡ್ ಓನ್ಲಿ ಲೀಡರ್ ಅಂತಲೇ ಹೇಳ್ತಾ ಹೋಗ್ಬೋದು. ಸುಮಾರು ಕಂಪ್ನಿಗಳಿದೆ, ಆಫ್ಕಾನ್ಸು ಮತ್ತೊಂದು ಇತ್ತೀಚೆಗಷ್ಟೇ ಲಿಸ್ಟಾಗಿ ಬಂದಿರುತ್ತದೆ. ಆದರೆ L&T ಸುಮಾರು ವರ್ಷದಿಂದ ಒಂದು ಮಾರ್ಕೆಟ್ ಲೀಡರ್ ಆಗಿ ಉಳ್ಕೊಂಡಿದೆ. ಇನ್ಫ್ರಾಸ್ಟ್ರಕ್ಚರ್ ಅಂತ ಬರೋದಾದರೆ ಸುಮಾರು ದೊಡ್ಡ ಅದು ಪಾರ್ಲಿಮೆಂಟಿನೊಂದು ಟಾಟಾಗೆ ಹೋಯಿತು ಅನ್ಸುತ್ತೆ. ಬಟ್ ನಿಮಗೆ ಸುಮಾರು ಒಂದು ಏನು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಂತ ಇದೆ ನೋಡ್ತೀರಾ, ಮೇಯ್ನು ಅದು ಮೆಟ್ರೋ ಪ್ರಾಜೆಕ್ಟ್ಸ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಅಥವಾ ನಿಮಗೆ ಇದೇ ಆಗಿರ್ಬೋದು, ರೋಡ್ಸ್ಗಳಾಗಿರ್ಬೋದು, ಸುಮಾರು L&Tಗೆ ಸಿಗ್ತಾ ಇರುತ್ತೆ. ಹಾಗಾಗಿ L&T ಇವಾಗ ಒಂದು ಲಾಂಗ್ ಕನ್ಸಾಲಿಡೇಷನ್ ಆಗಿದೆ. ಇದು ನೋಡಿ 2024 ಇಡೀ ವರ್ಷ ಹೆಚ್ಚು ಕಮ್ಮಿ ಎಲ್ಲೂ ಹೋಗಿಲ್ಲ, ಸ್ಟಾಕು ಒಂದೇ ರೇಂಜಲ್ಲಿ ಉಳ್ಕೊಂಡಿದೆ. ಸರಿ ಸುಮಾರು 3300 3800 500-600 ಪಾಯಿಂಟ್ಗಳಲ್ಲೇ ಉಳ್ಕೊಂಡಿದೆ. ಇದು ಒಂದು ಆಲ್ ಟೈಮ್ ಹೈಯಲ್ಲಿ ಬಂದು ಆಗಿರುವಂಥ ಕನ್ಸಾಲಿಡೇಷನ್ನು. ಸೊ ಇಲ್ಲೇನಾದರೂ ವಾಪಸ್ ತಿರ್ಗಾ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು ಒಳ್ಳೆ ಬೂಸ್ಟ್ ಸಿಕ್ಕು ಮತ್ತೊಂದು ಆಯಿತು ಅಂತಂದರೆ ಇಲ್ಲಿಂದ ಮತ್ತೆ ಒಂದು ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಸಿಗ್ತಾ ಹೋಗ್ಬೋದು. ಸೊ ನೋಡ್ತಗೋಣ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತೀವಿ, ಬಸ್ ಸ್ಟ್ಯಾಂಡ್ ಉಳಿಸ್ಕೊಳ್ತಾ ಅಥವಾ ಈ ಬಸ್ ಸ್ಟ್ಯಾಂಡ್ನ ಬ್ರೇಕ್ಔಟ್ ಆಗಿ ಇನ್ನು ವೀಕ್ ಆಗಿ ಕೆಳಗಡೆ ಬರುತ್ತಾ ಅಂತ. ಬಟ್ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ನಿಮ್ಮ ವಾಚ್ ಲಿಸ್ಟಲ್ಲಿ ಇರಬೇಕಾದಂಥ ಕಂಪನಿ L&T. ಅದೇ ರೀತಿಯಾಗಿ ಸಿಮೆಂಟ್ ಸೆಕ್ಟರ್ ಇನ್ಫ್ರಾಸ್ಟ್ರಕ್ಚರ್ಗೆ ಕೂಡ್ಕೊಂಡಿರುವಂಥ ಕಂಪನಿ. ಇದರಲ್ಲಿ ನೋಡಿ ಇವಾಗ ಸಿಮೆಂಟ್ ಸೆಕ್ಟರ್ಲಿ ಇವಾಗ ಸುಮಾರು ಇವಾಗ ಅಕ್ವಿಸಿಷನ್ಗಳು ಆಗೋದು ನೋಡೋಕೆ ಸಿಕ್ಕಿದೆ ನಿಮಗೆ. ಸುಮಾರು ಕಂಪನಿಗಳನ್ನು ಅದಾನಿ ಒಡೆತನದಲ್ಲೂ ತೊಗೊಂಡಿದ್ದಾರೆ. ಇವಾಗ ಅಲ್ಟ್ರಾಟೆಕ್ ಸಿಮೆಂಟ್ ಮಾರ್ಕೆಟ್ ಲೀಡರ್ ಆಗಿದೆ, ಆದಿತ್ಯ ಬಿರ್ಲಾ ಗ್ರೂಪಿಂದ ಬರ್ತಾ ಹೋಗುತ್ತೆ. ಅದರ ಎರಡನೇ ಸ್ಥಾನದಲ್ಲಿ ನಮಗೆ ಅಂಬುಜಾ ಸಿಮೆಂಟ್ ಸಿಗ್ತಾ ಹೋಗುತ್ತೆ, ಅದು ಅದಾನಿ ಅವರು ತೊಗೊಂಡಿದ್ದಾರೆ. ಅದೇ ರೀತಿಯಾಗಿ ACC ಕೂಡ ಅದಾನಿ ಅವ್ರನ್ನು ಓನರ್ಶಿಪ್ಪಲ್ಲಿ ಇದೆ. ಆದರೆ ಅವೆರಡು ಮಾರ್ಕೆಟ್ ಲೀಡರ್ ಅಂತ ನೋಡಿದ್ರೆ ಅಲ್ಟ್ರಾಟೆಕ್ ಮತ್ತು ಅಂಬುಜಾನ ಇದೆ. ಆದರೆ ಅದನ್ನು ಬಿಟ್ಟು ನಾನು ACCನ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ತುಂಬ ದೊಡ್ಡ ಒಂದು ಫಾಲ್ ಆಗಿರುವಂಥ ಕಂಪನಿ ಅಂದರೆ ಇದೇನೆ. ಅಂದರೆ ಡಿಸ್ಪೈಟ್ ಫಂಡಮೆಂಟಲ್ಸ್ ಚೆನ್ನಾಗಿದ್ದು ನೋಡಿ, ಕ್ವಾರ್ಟರ್ ರಿಸಲ್ಟ್ಸ್ ನೀವು ನೋಡ್ತಾ ಬರೋದ್ರೆ ಎಲ್ಲೋ ಇಲ್ಲೊಂದು ರೆಡ್ ಬರ್ತಾ ಇದೆ. ಬಟ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ, ವ್ಯಾಲ್ಯೂಯೇಷನ್ ವೈಸು ಕೂಡ ಚೀಪ್ ಆಗಿದೆ. ಆದರೂ ಕೂಡ ಸ್ಟಾಕು ಒಂದು ಅಂಡರ್ ವ್ಯಾಲ್ಯೂಷನ್ ಆಗಿದೆ. ಸೊ ಈ ಲೆವೆಲಲ್ಲಿ ಹಿಸ್ಟಾರಿಕಲಿ ಒಂದು ಇಂಪಾರ್ಟೆಂಟ್ ಮಲ್ಟಿ ಇಯರ್ ಒಂದು ಟೆಸ್ಟ್ ಮಾಡಿರೋಂಥ ಲೆವೆಲ್ ನೋಡಿ. 2018ರಲ್ಲಿ ಟೆಸ್ಟ್ ಮಾಡಿದಂಥ ಲೆವೆಲು, 2023ರಲ್ಲಿ ಟೆಸ್ಟ್ ಮಾಡಿದಂಥ ಲೆವೆಲು, ಆ ಲೆವೆಲಲ್ಲಿ ಬಂದು ಇವಾಗ ವಾಪಸ್ಸು ಸ್ಟಾಕು ಬೌನ್ಸ್ ಆಗೋ ಥರ ಕಾಣಿಸ್ತಾ ಇದೆ. ಸೊ 1830 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟು ACCಗೆ. ಅಲ್ಲಿ ಈಗಲೂ ಕೂಡ ರೆಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ದೊಡ್ಡದಾಗಿ ಕರೆಕ್ಷನ್ ಆಗಿರೋದು ಇಡೀ ಸಿಮೆಂಟ್ ಸೆಕ್ಟರಲ್ಲಿ ಈ ಸ್ಟಾಕ್ ಆಗಿರೋದ್ರಿಂದ ಇಲ್ಲಿ ಒಂದು ಬೌನ್ಸ್ ಬ್ಯಾಕ್ ಬರ್ಬೋದಾ ಅಂತ ಒಂದು ಆಲೋಚನೆ ಇರ್ಬೋದು. ನೋಡೋಣ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗಿಗೆ ಯಾವ ರೀತಿಯಾಗಿ ಏನು ಹೇಳ್ತಾರೆ ಅಂತ. ಸಿಮೆಂಟ್ ಸೆಕ್ಟರಿಂದ ACCನ ನೀವು ವಾಚ್ ಲಿಸ್ಟಲ್ಲಿ ಇಟ್ಕೊತ ಹೋಗ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಪವರ್ ಆ್ಯಂಡ್ ಗ್ರೀನ್ ಎನರ್ಜಿ ಅಂತ ಬರ್ತಾ ಹೋಗೋದಾದರೆ ಅಫ್ಕೋರ್ಸ್ NTPC ಅನ್ನೋದು ತುಂಬ ಇಂಪಾರ್ಟೆಂಟ್ ಕಂಪನಿ ಆಗ್ತಾ ಹೋಗುತ್ತೆ. ನಿಫ್ಟಿ 50 ಭಾಗ ಆಗಿರುವಂಥ ಕಂಪನಿ. 357ರಿಂದ 314 ಇದು ಒಂದು ವೆರಿ ಇಂಪಾರ್ಟೆಂಟ್ ಲೆವೆಲ್, ಇಲ್ಲಿ ವಾಚ್ ಔಟ್ ಮಾಡ್ತಾ ಇರಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ 100 ಡೇ ಮೂವಿಂಗ್ ಅವರೇಜಲ್ಲಿ ಒಂದು ಸಪೋರ್ಟ್ ಕ್ಯಾಂಡಲ್ ಬಂದಿರೋ ಥರ ಕಾಣಿಸ್ತಾ ಇದೆ, ತುಂಬ ಒಳ್ಳೆ ಲೆವೆಲಲ್ಲಿ ಬಂದಿದೆ. ಸೊ ಈ ಸ್ಟಾಕನ್ನು ನೀವು ನೋಡ್ತಾ ಬರೋದಾದರೆ ಆಲ್ಮೋಸ್ಟ್ ಆಲ್ ಟೈಮ್ ಹೈಯಿಂದ ಇವಾಗ ಸರಿ ಸುಮಾರು ಒಂದು 29-30% ಕರೆಕ್ಷನಲ್ಲಿ ಈ ಸ್ಟಾಕು ನಡೀತಾ ಇದೆ. ಸೊ NTPCನ ನಾವು ಟ್ರ್ಯಾಕ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಒಳ್ಳೆ ಡಿವಿಡೆಂಡ್ ಕೂಡ ಕೊಡುವಂಥ ಕಂಪನಿ, ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಬೋದು ಬಜೆಟನ್ನು ಗಮನದಲ್ಲಿ ಇಟ್ಕೊಂಡು ನೋಡೋದಾದರೆ. ಅದೇ ರೀತಿಯಾಗಿ ಇದಕ್ಕೆ ಪವರ್ ಸೆಕ್ಟರ್ಗೆ ಫೈನಾನ್ಸ್ ಕೊಡುವಂಥ NBFC ಕಂಪನಿಗಳು ಅಂತಂದರೆ ಅದು PFC, ಪವರ್ ಫೈನಾನ್ಸ್ ಕಾರ್ಪೊರೇಷನ್. ತುಂಬ ಒಂದು ಒಳ್ಳೆ ವ್ಯಾಲ್ಯೂಯೇಷನ್ ಇದೆ. ಈಗಲೂ ಕೂಡ ನಿಮಗೆ ಇದು ಆಲ್ ಟೈಮ್ ಹೈಯಲ್ಲಿದೆ ಅಂತ ಅನಿಸ್ತಿರ್ಬೋದಾದರೆ ಆಲ್ ಟೈಮ್ ಹೈಯಿಂದ ನೋಡಿ ಇದು ಆಲ್ಮೋಸ್ಟ್ 29-30% ಕರೆಕ್ಷನ್ ಆಗಿದೆ. 6-7% ಡಿವಿಡೆಂಡ್ ಕೊಡುವಂಥ ಕಂಪನಿ. ಒಂದು ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಪ್ರೈಸಲ್ಲಿ ಅಂದರೆ 2024ರಲ್ಲಿ ಒಂದು ಸುಮಾರು ಜನ ನಿಂತಹ ಝೋನಲ್ಲಿ ಈಗ ವಾಪಸ್ ಬಂದು ನಿಂತಿದೆ. ಸೊ ಈ ಪವರ್ ಮತ್ತು ಈ ರಿಲೇಟೆಡ್ ಸೆಕ್ಟರ್ಗೆ, ಗ್ರೀನ್ ಎನರ್ಜಿ ಸೆಕ್ಟರ್ಗೆ ಏನಾದರೂ ಒಂದು ಒಳ್ಳೆ ರೀತಿಯಂಥ ಫಂಡಿಂಗು ಮತ್ತೊಂದು ಬಂತು ಅಂದರೆ ಅದನ್ನು ಫಂಡ್ ಮಾಡೋರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಆಗಿರುತ್ತೆ. ಸೊ ಹಾಗಾಗಿ ಈ ಸ್ಟಾಕ್ಗಳು ಕೂಡ ಒಳ್ಳೆ ರೀತಿಯಂಥ ಪರ್ಫಾರ್ಮೆನ್ಸ್ ಕೊಡುವಂಥ ಸಾಧ್ಯತೆ ಇದೆ, ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕು. ಇದ್ರ ಜೊತೆಗೆ REC ಲಿಮಿಟೆಡ್ ಇದು ಕೂಡ ಪವರ್ ಸೆಕ್ಟರಲ್ಲಿ ಒಂದು NBFC ಕಂಪನಿಗಳಾಗಿದೆ. ಸೊ ಪವರ್ ಸೆಕ್ಟರಲ್ಲಿ NTPC ಆ್ಯಕ್ಚುಯಲ್ ಪವರ್ ಜನರೇಷನ್ ಟ್ರಾನ್ಸ್ಮಿಷನ್ ಅದರಲ್ಲಿ ಬರ್ತಾ ಹೋಗ್ತಾರೆ. ಆದರೆ ಅದಕ್ಕೆ ಫೈನಾನ್ಸ್ ಮಾಡೋ ಕಂಪನಿ PFC ಮತ್ತು REC ಆಗಿರುತ್ತೆ. ಎರಡೂ ಕೂಡ ಆಲ್ಮೋಸ್ಟ್ ಆಲ್ ಟೈಮ್ ಹೈಯಿಂದ ಒಂದು ಸರಿ ಸುಮಾರು 20-30% ಕರೆಕ್ಷನಲ್ಲಿ ನಿಮಗೆ ಸಿಗ್ತಾ ಇದೆ. 30% ಕರೆಕ್ಷನಲ್ಲಿ ಒಂದು ಒಳ್ಳೆ ಬೇಸ್ ಲೆವೆಲ್ ಸಿಗ್ತಾ ಇದೆ. ಇದನ್ನು ಕೂಡ ನೀವು ವಾಚ್ ಲಿಸ್ಟಲ್ಲಿ ಇಟ್ಕೊತ ಹೋಗ್ಬೋದು. ಸೊ ಇದಿಷ್ಟು ಸರಿಸುಮಾರು ಒಂದು 3, 6, 9 ಒಂದು 10 ಕಂಪನಿಗಳನ್ನು ಮಾತಾಡಿದ್ದೀವಿ 4 ಸೆಕ್ಟರ್ಗಳಿಂದ. ಸೊ ಈ 4 ಸೆಕ್ಟರ್ಗಳನ್ನು ಫೋಕಸ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ ಈ ಬಜೆಟಲ್ಲಿ. ಸೊ ನಿಮ್ಮ ಅಭಿಪ್ರಾಯ ಏನಿದೆ, ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವ ಸ್ಟಾಕ್ಗಳಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ವೀಡಿಯೋಗಳು ನಿಮಗೆ ಸಿಗ್ತಾ ಇರಬೇಕು ಅಂತಂದರೆ ದಯವಿಟ್ಟು ನಿಮ್ಮ ಒಂದು ಬೆಂಬಲವನ್ನು ಲೈಕ್ ಬಟನ್ ಒತ್ತೋದ್ರ ಮೂಲಕ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ, ಹಾಗೆ ಮರಿದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ತೋರಿಸ್ಬೋದು ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.